ಕನ್ನಡದ ಕಂದ ನಿನ್ನಂತ ಪುಂಡ್ ಪೋಖ್ರಿಗಳಿಗೆ ಒದ್ದು ಬುದ್ಧಿ ಕಲಿಸೋ ಬಹದ್ದೂರ್ ಗಂಡು ಬೇಡ ನಾನು ಬಹದ್ದೂರ್ ಗಂಡು. ನನ್ನ ಏರಿಯಾಕ ಬಂದು ನನ್ನ 2 ರೇಂಜಿನಾಗ ಮಾತಾಡಕತ್ತೀಯಲ್ಲ, ಎಷ್ಟಿರಬೇಕಲ್ಲ ನಿನ್ನ ಗುಂಡಿಗೆ ಒಳಗ ಧೈರ್ಯ. ಧೈರ್ಯ ಅದು ನನ್ನ ಶೌರ್ಯದ ಪ್ರತೀಕ. ಯಾವುದಲ್ಲೇ ನಿನ್ನ ಹಿರಿಯ ನಿನ್ ಕಳಿಸಿದ್ದ ನಿಮ್ಮಪ್ಪ ಕಳಿಸಿದ್ದ ಭಿಕಾರಿ ಹರಾಮ್ ಮುಚ್ಚಲೆ ಬಾಯ್ನ. ಇನ್ನೊಂದಕ್ಷರ ಹೆಚ್ಚಿಗೆ ಉಚ್ಚರಿಸಿದ್ರೆ ನಿನ್ನ ನಾಲ್ಗಿನ ಕಿತ್ತು ಬೀದಿ ನಾಯಿಗಳಿಗೆ ಬಿಸ್ಕಿಟ್ ತರ ಪಿಸಾಕ್ತೀನಿ. ಬ್ರಿಟಿಷರ ಕಪಿ ಮುಷ್ಟಿಯಿಂದ ಭಾರತ ಮಾತೆಯನ್ನು ರಕ್ಷಿಸಲು 6,20,000 ಕ್ರಾಂತಿ ಪುರುಷರು ಪ್ರಾಣಾರ್ಪಣೆಗೈದ ಪುಣ್ಯಭೂಮಿ ಇದು. ದೇಶ ಸೇವೆಯ ಈಶ ಸೇವೆ ಅಂತ ಅಂಗ್ರೇಜಿಗಳ ಫಿರಂಗಿ ಗುಂಡಿಗೆ ಎದೆ ಗುಂಡಿಗೆ ಕೊಟ್ಟು ಸಾವಿರಾರು ಆಂಗ್ಲರ ಸೈನಿಕರ ಸಾವಿಗೆ ಕಾರಣವಾಗಿರುವ ವಂಶ ನಂದು. ದೇಶ ಈಶ ರೈತ ಬಾಳ ಮಾತಾಡಕತ್ತೀಯಲ್ಲ, ಯಾರೋ ನೀನು? ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಅವ್ವ ಅಂತಾರೆ, ಸುಭಾಷ್ ಚಂದ್ರ ಬೋಸ್ನಿಗೆ ಅಪ್ಪ ಅಂತಾರೆ, ಮಹಾತ್ಮ ಗಾಂಧೀಜಿ ಅವರಿಗೆ ತಾತ ಅಂತಾರೆ, ಭಗತ್ ಸಿಂಗ್ ಅವರಿಗೆ ಕ್ರಾಂತಿ ಪುರುಷ ಅಂತಾರೆ. ನನಗೆ ಅನ್ಯಾಯದ ವಿರುದ್ಧ ಹೋರಾಡೋ ರೈತ ಹುಲಿ ಅಂತಾರೆ. ಅರ್ಥ ಆಯ್ತಾ? ಅರ್ಥ ಆಗದೆ ಇದ್ರೆ ರಕ್ತ ಮಾಂಸಗಳನ್ನ ತುಂಬಿರೋ ನಿನ್ನ ಗಂಡಿದ ಗುಂಡಿಗೆ ಮುಟ್ಟು ನೋಡ್ಕೋ. ಅದೇ ಹೇಳುತ್ತೆ, ನಾನು ಸುತ್ತೂರಿನ ಸೇವಕ, ಶಿಕ್ಷಣದ ಹರಿಕಾರ, ಸೂರ್ಯ ವಂಶದ ಜಮೀನ್ದಾರ್ ಸೂರಪ್ಪ ಅಂತ. ನೀನೇನ ಮಹಾನುಭಾವ? ಸೂರಪ್ಪ, ಉರಿಯೋ ಬೆಂಕಿ, ಹರಿಯೋ ನದಿ, ಬೀಸೋ ಗಾಳಿನ ನಿಲ್ಲಿಸಬಹುದು, ಆದ್ರೆ ನೀಲಕಂಠ ಸುಂಟ್ರ ಗಾಳಿ. ನೀನ್ ಸುಂಟ್ರ ಗಾಳಿ ಆದ್ರೆ ನಾನು ಸುನಾಮಿ ಕಾಡು. ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹುಷಾ ನೀಲಕಂಠ ಅಂದ್ರೆ ನಮ್ಮ ಕಾಲೇಜ್ಗೆ ಬರೀತಿರೋ ಕನ್ಯಾಮಣಿಗಳನ್ನ ದಾರಿ ಅಡ್ಡ ಹಾಕಿ ನಿಂತ ಇರೋ ಅಡ್ಡ ಕಸಬಿನ ಕಂತ್ರಿ ಕಜ್ಜಿ ನಾಯಿ ನೀನ. ಚಲೆ ಬಾಯ್ನ. ಈಗಿನ ಕಾಲದಲ್ಲಿ ಫಸಲ ದಾಟಿ ಹೊರಗೆ ಬರೋದಕ್ಕೆ ಹೆಣ್ಮಕ್ಳು ಹೆದರ್ತಾ ಇರ್ಬೇಕ. ಈ ಸೂರ್ಯವಂಶದ ಸೂರ್ಯಪ್ಪನ ಮೇಲಿನ ಭರವಸೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಸಾವಿರಾರು ಹೆಣ್ಣುಮಕ್ಕಳು ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರೆ. ಆ ಎಲ್ಲ ಹೆಣ್ಮಕ್ಳಿಗೆ ದಾರಿಲಿ ನಿಂತು ಕಿರುಕುಳ ಕೊಡ್ತಾ ಇದೆಯಲ್ಲ, ನಿನಗೆ ಅಕ್ಕ, ತಂಗಿ, ತಾಯಿ ಯಾರು ಇಲ್ವೇನೋ? ಬರೀ ಸೂರಪ್ಪ ಅಲ್ಲ, ಸೂರ್ಯವಂಶದ ಜಮೀನ್ದಾರ್ ಸೂರಪ್ಪ. ಅದೇ ಜಮೀನ್ದಾರ್ ಸೂರಪ್ಪ. ಇದುವರೆಗೆ ನನ್ನನ್ನು ಎದುರು ಹಾಕೊಂಡವ್ರು ಯಾರು ಬದುಕಿಲ್ಲ, ನೀನು ಬದುಕೋದಿಲ್ಲ. ಮಿಸ್ಟರ್ ನೀಲಕಂಠ, ನಿನ್ ಸ್ವಲ್ಪ ಗೌರವ ಕೊಟ್ಟು ಹೇಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಕಾಲೇಜು ಆಡಳಿತ ಮಂಡಳಿಗೆ ಸಾಕಷ್ಟು ಹೆಣ್ಣು ಮಕ್ಕಳು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ನಿನ್ನನ್ನು ಕರೆಸಿ ವಾರ್ನಿಂಗ್ ಕೊಡಬೇಕು ಅಂತ ಇದ್ದೆ. ನೀನಾಗೆ ನೀನ್ ಸಿಕ್ಬಿಟ್ಟೆ, ಒಳ್ಳೇದಾಯ್ತು. ನೋಡು, ನೀನ್ ಮಾಡ್ತಾ ಇರೋ ಕೆಲಸ, ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಇಷ್ಟಕ್ಕೆ ಬುದ್ಧಿವಂತ ಆಗಿ ಬದಲಾದ್ರೆ ಸರಿ, ಇಲ್ಲ ಅಂದ್ರೆ ನೀನು ನಾನು ಅಂದ್ರೆ ನಾನು ನಿಮ್ಮಪ್ಪ ಕಣೋ. ನಿನ್ನಂತ ದುಷ್ಟನ ಮಕ್ಕಳಿಗೆ ಒತ್ತು ಬುದ್ಧಿ ಕಲಿಸೋ ಜಗದಪ್ಪ. ಈ ರೈತ ನಾಯಕನಿಗೆ ಭೂಮಿಯಲ್ಲಿ ಉತ್ತಿ ಬಿತ್ತಿ ಬೆಳೆಯೋದು ಗೊತ್ತು, ಇಡೀ ಜಗತ್ತಿಗೆ ಆ ತುತ್ತನ್ನ ನೀಡೋದು ಗೊತ್ತು. ಎದುರಿಗೆ ಬಿದ್ದ ನಿನ್ನಂತ ಕಾಮಂಗಿ ನನ್ನ ಮಕ್ಕಳಿಗೆ
ಮತ್ತು ಬುದ್ಧಿ ಕಲಿಸೋದು ಗೊತ್ತು. ಇಷ್ಟಕ್ಕೆ ನಿನ್ ಬದಲಾದ್ರೆ ನಿನ್ ಬದುಕು ಬಂಗಾರ ಆಗುತ್ತೆ. ಇಲ್ದೆ ಹೋದ್ರೆ ನರಕ ನರಕ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ತೊಡೆ ತಟ್ಟಿ ಮೀಸೆ ತಿರುವಿ ಪಂಚ ಕಟ್ಟೋದು ಇದೇ ಜನ ನಿನಗೆ ಚಪ್ಪಾಳೆ ಹಾಕ್ತಾರಂತ ತಾನೆ. ಈ ಜನರ ದೃಷ್ಟಿಯಲ್ಲಿ ನೀನು ಜನನಾಯಕ, ನಾನು ಖಳನಾಯಕ. ನೀನು ರಾಮ, ನಾನು ರಾವಣ. ನೀನು ಕಟ್ಟಿದ್ರೆ ತಾಜ್ ಮಹಲ್, ನಾನು ಕಟ್ಟಿದ್ರೆ ಇನ್ನು ಮುಂದೆ ಈ ಊರಿಗೆ ಒಂದೇ ಒಂದು ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೊಂದು ಸಂಸ್ಥಾನ, ಸಂಸ್ಥಾನಕ್ಕೆ ಒಂದೇ ಒಂದು ಸಿಂಹಾಸನ. ಆ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡೋದು ನೀನು, ಇಲ್ಲ ನಾನು. ಅದನ್ನು ನಿರ್ಧಾರ ಮಾಡೋದು ರಣರಂಗ. ಆ ರಣರಂಗದಲ್ಲಿ ನಿನ್ನಂತ ಶ್ರೀಮಂತರ ಜೊತೆ ಆಡೋ ಆಟ ಕಬಡ್ಡಿ 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 ಅಂದ್ರೆ ಬಾಳ. ನಾನು ನೀನು ಆಡೋ ಆಟದಲ್ಲಿ ಕಾಲ್ ನಿಂದು ಕೈ ನಂದು. ಗೆಲುವಿನ ಗೆರೆ ಮುಟ್ಟೋದು ನೀನು, ಇಲ್ಲ ನಾನು. ಸೂರಪ್ಪ, ಇವತ್ತು ನೀ ನನ್ನನ್ನು ಎದುರು ಹಾಕೊಂಡೆ, ಆದ್ರೆ ನನ್ನ ವೈರಿ ನೀನಲ್ಲ. ನಿನ್ನ ಮನೆಯಲ್ಲಿರುವ ಹೆಣ್ಣು. ನೋಡು ಇನ್ನು ಮುಂದೆ ನನ್ನ ಆಟ.